ಹೇಳು ಲಿಸಾ. ಏನಿಲ್ಲ ಡಯಾನ, ಮುಸ್ತಫಾ ಅಂತ ಬಾಯಲ್ಲಿ ನೀರ್ ಬರೋ ಜನ, ಅವನ ಫ್ಯಾನ್ ನ ಬಗ್ಗೆ ಒಂದು ಆಡ್ 60 ಸೆಕೆಂಡ್ ಟಿವಿಲ್ ಬರತ್ತಾ? ಬರತ್ತೆ. ಅಕ್ಕ ಸ್ವಲ್ಪ ಬಿಸಿನೀರ್ ಇಟ್ಕೊಡು. ಏನಾದ್ರೂ ಬೇಕಾದ್ರೆ ಮಾತ್ರ ಅಕ್ಕ, ಇಲ್ಲಾಂದ್ರೆ ಕೇರು ಮಾಡಲ್ಲ. ಮಕ್ಳೇ, ನನಗೆ ಸ್ವಲ್ಪ ಬಿಸಿನೀರ್ ಬೇಕು, ತುಂಬಾ ಬ್ಯಾಕ್ ಪೇನು. ಅಲ್ಲಿ ಅಮ್ಮ ಏನ್ ಕೆಲ್ಸ ಮಾಡಿದ್ರು? ಅಲ್ಲಿ ಕೆಲ್ಸ ಮಾಡಿದ್ ನಾನಲ್ವಾ? ನೀನೇ ಮಾಡಿದ್ದು. ನಿನಗೆ ಸ್ವಲ್ಪನೂ ಬೋರ್ ಆಗದೆ ನೋಡ್ಕೊಳ್ಳೋ ಕೆಲ್ಸ ನಾನೇ ಅಲ್ವೇನೆ ಮಾಡಿದ್ದು. ಸಾಕು ನಿನ್ನ ಹೆಮ್ಮೆ. ಸಾಕು, ನೀನ್ ಮಾತಾಬೇಡ, ನೀನು ಬಾ. ಹಾ, ಆ ಹುಡುಗಿ ಹತ್ರ ಒಂದು ಸೈನ್ ತಗೊಂಬಂದ್ಬಿಡು. ಸರಿ. ಹಾ ಹಾ, ತಗೊಳ್ಳಿ. ಬರ್ತೀನಿ ಸರ್. ಈ ಹುಡುಗಿಯಿಂದ ಈ ಥರ ಮಾಡೋಕ್ಕಾಗುತ್ತಾ ಅಂತ ಎಲ್ಲರೂ ನನ್ನ ಕೇಳಿದ್ರು. ನಾನೇ ಹೇಳ್ಬಿಟ್ಟು ಇಷ್ಟು ತೆಕ್ಕೊಟ್ಟಿದ್ದೀನಿ ನಿಮಗೆ. ಇದರಲ್ಲಿ ನನ್ನನ್ನು ಸ್ವಲ್ಪ ಗಮನಿಸಬೇಕು ನೀವು. ನಾನು ಅದನ್ನು ಮಾಡ್ತೀನಿ. ಮಗಳೇ, ಇದೇ ಅಲ್ವಾ ಅಮ್ಮ ನೀನ್ ಆಸೆ ಪಟ್ಟಿದ್ದು? ಇದೇ ನನಗ್ ಸಿಕ್ಕಿದೊಳ್ಳೆ ಬಾಳ. ಇನ್ನು ಏನಮ್ಮ ಎದುರು ನೋಡ್ತಿದ್ಯಾ? ಮಗಳೇ, ಅಮ್ಮನ್ನ ಕ್ಷಮಿಸ್ಬಿಡಮ್ಮ. ಮಾತಾಡ್ಬೇಡ, ಯಾವತ್ತೂ ನನ್ನ ಹತ್ರ ಮಾತಾಡ್ಬೇಡ. ನಾವು ಬದುಕ್ಬೇಕಲ್ವಾ? ಹಾ ಮಾತಲ್ಲೇ ಬಿಡು. ಇದು ಬೇರೆ ಯಾರ ಹತ್ರ ಆದ್ರೆ ಹೇಳು. ಇದು ಅಮ್ಮನಿಗೆ ಗೊತ್ತಾದ್ರೆ ಕೊಂದ್ಬಿಡ್ತಾರೆ. ಗಾಯತ್ರಿ, ಇದೇ ರೀತಿ ಗುಡುಗು ಸಿಡಿಲು, ಟ್ರೈನ್ ಶಬ್ದ, ಈಗಲೂ ಅದನ್ನೇನಾದರೂ ಜ್ಞಾಪಿಸ್ಕೊಂಡ್ರೆ ಅಪ್ಪನ ನೆನಪಾಯ್ತಾ? ಅದನ್ನೆಲ್ಲ ನಾನು ಮರೀಲಿಲ್ಲ. ಹಾಗೆ ಅಲ್ವಾ ನಾನು ಈ ಥರ ಇರೋದು. ಇಲ್ಲ ಅಂದಿದ್ರೆ ಯಾವತ್ತೋ ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಶುರುವಾಯ್ತು. ಕೈಲಿ ಹಣನೂ ಹೋಯ್ತು, ಕುಡಿಯೋದಕ್ಕೆ ತೆಗೆದುಕೊಟ್ಟು ಈ ಮನುಷ್ಯನ ಅಳು ನೋಡ್ಬೇಕಲ್ಲಪ್ಪ ದೇವ್ರೇ. ಅದನ್ನ ನೀನೇ ಹೇಳೆ. ಕಾರಣ ನಿನ್ನ ಮಗಳು ಎಲಿಜಬೆತ್ಗೆ ಹೆಸರು, ಪ್ರಶಸ್ತಿ, ಕೈನಲ್ಲಿ ಹಣ ತುಂಬ ಇದೆ. ನನ್ನ ಮಗಳಿಗೆ, ಡಯಾನಾಗೆ? ಅಯ್ಯೋ ಶುರು ಮಾಡ್ದ. ಏ ಮನುಷ್ಯನೇ, ನಿನ್ನ ಮೊದಲನೇ ಹೆಂಡತಿನೂ ಸತ್ತು, ನಿನ್ನದೇ ಆದಂಥ ಒಂದು ಹೆಣ್ಮಗುನೂ ಇದ್ರೂ ಸಾಯಲ್ ಹೋಗ್ತಿದ್ದ ನನ್ನನ್ನು, ನನ್ನ ಮಗಳನ್ನು ನೀನು ಕಾಪಾಡ್ದೆ. ಒಂದು ಹೆಣ್ಣು ಮಗುವನ್ನ ಜೊತೆಯಲ್ಲಿ ಇಟ್ಕೊಂಡು ಯಾರೂ ನನಗೆ ಗತಿ ಇಲ್ಲ ಅಂತ ನಿಂತೋಳು ನಾನು. ನನ್ನನ್ನು ನೀನು ಎರಡನೇ ಮದುವೆ ಆದೆ, ಬದುಕದೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ಒಂಚೂರಾದ್ರೂ ಬದಲಾಯ್ತಾ? ಇನ್ನೂ ಜಾಸ್ತಿನೇ ಆಗಿ ಕುಡ್ದು ಕುಡ್ದು ಎಲ್ಲ ಹಾಳಾಯ್ತು. ಇಷ್ಟೆಲ್ಲ ಆದ್ರೂ ಹಣಕ್ಕೆ ದಾರಿ ಇಲ್ಲದ ನಿನ್ನನ್ನ ಬಿಟ್ನಾ ಹೋದ್ನಾ? ನಿನಗೂ ನಿನ್ನ ಮಗಳಿಗೂ ತಿನ್ನಲು, ಕುಡಿಯಲು, ಉಡಲು ನಾನಲ್ವ ಕೊಡ್ತಿರೋದು? ಅದೇ ತಾನೇ ನಡೀತಿರೋದು. ಇದೇ ರೀತಿ ನಿನ್ಗೆ ಡೈಲಿ ಸಾರಾಯಿ 300 ರೂಪಾಯಿ ಕೊಡ್ಬೇಕು. ಏ ಮನುಷ್ಯ, ನಾನೊಂದು ಮಾತು ಹೇಳ್ತೀನಿ ಕೇಳು. ಅವರಿಬ್ರಿದ್ದಾರೆ, ಡಯಾನ, ಲಿಸಾ. ಒಂದೇ ಅಮ್ಮ ಹೆತ್ತೆ ಮಕ್ಕಳಾಗೆ ಭಯಂಕರ ಪ್ರೀತಿಯಲ್ಲಿದ್ದಾರೆ. ನನ್ನ ಲಿಸಾ ಅಕ್ಕ ಅಂತ ಡಯಾನನ ಕರೆಯೋದು ಕೇಳಿಲ್ವಾ? ಬೇರೆ ಅಪ್ಪ ಅಮ್ಮನ ಮಕ್ಕಳಂತ ಅನ್ಸುತ್ತಾ? ನೀನ್ ಅನಾವಶ್ಯಕವಾಗಿ ಚಿಂತೆನ ಅವ್ರ ಮೇಲೆ ಹಾಕ್ಬೇಡ. ನಂಗೆ ಡಯಾನ ನಾನ್ ಹೆತ್ತ ಮಗಳ ಹಾಗೇನೆ. ದೊಡ್ಡ ಹೆಸರು, ಹಣ, ಪ್ರಶಸ್ತಿ ಅದೆಲ್ಲ ಒಬ್ಬೊಬ್ರು ವಿಧಿ. ಅಯ್ಯೋ, ಡಯಾನಾ ಒಳ್ಳೆ ಹುಡುಗನ ಕೈಲಿ ಸೇರಿಸ್ತೀಯಲ್ಲ? ಅದಕ್ಕಿನ್ನೂ ಸಮಯ ಆಗಿಲ್ಲಲ್ಲ. ಬಂದು ಮಲ್ಕೋ ಮನುಷ್ಯ. ಅಬ್ಬಬ್ಬಾ, ಸೊಂಟ ನೋವು. ನಿನ್ ಜೊತೆ ಸೇರಿ ಕೆಟ್ಟ ಅಭ್ಯಾಸ ಆಗೋಯ್ತು. ಇದನ್ನ ಕುಡಿಯೋದನ್ನ ಕಲ್ತ್ಕೊಂಬಿಟ್ಟೆ.
ಈಗ ಇದಿಲ್ದಲೆ ನಿದ್ದೆನೂ ಬರಲ್ಲ. ಬಾ ಬಂದು ಮಲ್ಗು ಜೋಸಫ್. ನೀನಾ ಅಕ್ಕ? ನಾನು ಮತ್ತೆ ಕಾಲ್ ಮಾಡ್ತೀನಿ. ಅದ್ರಲ್ಲಿ ಏನೇ ಇದೆ? ನನ್ನ ನೋಡಿದ ತಕ್ಷಣ ಯಾಕೆ ಮುಚ್ಚಿಡ್ತಾ ಇದ್ಯಾ? ಅದೆಲ್ಲ ನನ್ನ ಮುದ್ದಿನ ಅಕ್ಕ ನೋಡುವಂತ ವಿಡಿಯೋ ಅಲ್ಲ. ಇದೆಲ್ಲ ಒಳ್ಳೇದಲ್ಲ ಲಿಸಾ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತೀಯ. ಏನಾದ್ರೂ ರೋಗ ಬಂದ್ಬಿಡತ್ತಷ್ಟೇ. ಯಾಕೆ ನಗ್ತಿದ್ಯಾ? ಇದೆಲ್ಲ ಯೂಸ್ ಮಾಡಿದವ್ರು ಯಾರಿದ್ದಾರಕ್ಕ? ನೀನ್ ಬಿಟ್ರೆ. ರೋಗ ಬರೋದಾದ್ರೆ ಎಲ್ರಿಗೂ ಬರುತ್ತೆ. ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಯಾವ್ದು ಸಿಗಲ್ಲ. ಏನಕ್ಕ ಗೊತ್ತಾಯ್ತಾ? ಸರಿ. ಮೇಕಪ್ ಮ್ಯಾನ್ ಕುಮಾರಣ್ಣ ನನಗೆ ಸ್ವಲ್ಪ ಹೊಟ್ಟೆ ಬಂದಿದೆ ಅಂತ ಹೇಳಿದ್ರು, ಹೌದಾ ಅಕ್ಕ? ನನ್ ಹೊಟ್ಟೆ ಸ್ವಲ್ಪ ದೊಡ್ಡದಾಯ್ತಾ? ಊರಲ್ಲಿರೋ ಮೇಕಪ್ ಮ್ಯಾನ್ಗಳಿಗೆಲ್ಲ ನಿನ್ ಹೊಟ್ಟೆ ಯಾಕೆ ತೋರಿಸ್ತ್ಯಾ? ಅಯ್ಯೋ ನನ್ ಪಾಪದಕ್ಕ. ಒಂದ್ ಮಾಡೆಲ್ಗೆ ಯಾವ್ದನ್ನು ಮುಚ್ಚಿಡಕ್ಕಾಗಲ್ಲ. ಒಂದ್ ಮಾಡೆಲ್ನ ಶರೀರ ದೇಶಕ್ಕೆ ಸಮರ್ಪಿಸ್ಬೇಕಂತ ಆಡ್ ಕಂಪನಿ ಓನರ್ ಹೇಳಿದ್ರು. ಸರಿ ಅದೆಲ್ಲ ಬಿಡು. ನನ್ಗೆ ಹೊಟ್ಟೆ ಹೆಚ್ಚಾಯ್ತಾ? ಹೆಣ್ಮಕ್ಳಿಗೆ ಹೊಟ್ಟೆ ಬೇಡ್ವಾ? ಸರಿ ಅದ ಲೂಸಕ್ಕ. ಒಂದ್ ಮಾಡೆಲ್ ಗರ್ಲ್ನ ದೇಹದಲ್ಲಿ ಅನಗತ್ಯವಾಗಿ 1 ಗ್ರಾಮ್ ಮಾಂಸ ಕೂಡ ಇರಬಾರ್ದು. ಆರೋಬಿಕ್ ಡಯಟ್ ಮತ್ತೆ ಶುರು ಮಾಡ್ಬೇಕು. ಸರಿ ನೀನೋಗಿ ಮಲಗು. ಅಕ್ಕ, ನಾಳೆ ಬೆಳಿಗ್ಗೆ ಬೇಗ ಎಬ್ಸು. ನಾನು ಯೋಗ ಶುರು ಮಾಡ್ಬೇಕು. ಹಾಂ ನಮಸ್ಕಾರ ಸರ್. ನಮಸ್ಕಾರ. ಏನು ಯುವರಾಜರಿಬ್ರು ಜೊತೆಗೆ ನನ್ನನ್ನು ಕಿಡ್ನ್ಯಾಪ್ ಮಾಡೋ ಪ್ಲ್ಯಾನಾ? ಬರುತ್ತೆ ಸರ್, ಸ್ವಲ್ಪ ದಿವಸ ಆಗುತ್ತೆ. ಸಾರ್ನ ಆಸೆಗೆ ಇವ್ರ ಅಪ್ಪನಿಗೆ ಈ ವಿಷಯ ಗೊತ್ತಾಗ್ಬಾರ್ದು. ಮಿನಿಸ್ಟ್ರಿಗೆ ತಿಳಿಬಾರ್ದಾ ಇದು? ಅಂಥದ್ದೇನು ವಿಷಯ ಇದೆ ಇಲ್ಲಿ? ನಿಮ್ಮನ್ನ ನಾನು ಗಮನಿಸ್ಕೋತೀನಿ. ಸಾರ್ ಬನ್ನಿ, ಸ್ವಲ್ಪ ವಿಷಯ ಹೇಳಬೇಕು. ಅದೇ ಬರುತ್ತೆ ಸರ್. ನೀನು ಫೋನ್ನಲ್ಲಿ ಹೇಳಬೇಕಾದ್ರೆ ಅರ್ಥ ಆಗಲಿಲ್ಲ. ಖಂಡಿತ ಅದೆಲ್ಲ ಅಂದ್ರೂ ನಡೆಯುತ್ತೆ. ಆದರೆ ಕಮಿಷನ್ 25% ಬೇಕು. ಅದರಲ್ಲಿ ಬದಲಾವಣೆ ಇಲ್ಲ. ಸರ್, ಅದನ್ನ ನಾನು ಕೊಡ್ತೀನಿ. ಆ ಹುಡುಗಿ ಹೆಸರೇನು? ಲಿಸಾ, ಒಂದು ಸೂಪರ್ ಹುಡುಗಿ. ಬರೋಕ್ಕೆ ಹೇಳು.